ಹೊಲಕ್ಕೆ ಹೋಗಿ ಶೇಂಗಾ ಸೂಪಾನ ಬೆಳೆ ಬಂದರೂ ಸಾಹುಕಾರರ ಸಾಲ ತೀರುವುದಿಲ್ಲ. ಮಳೆಯಾಗಿ ಅನ್ನ ಕೊಟ್ಟಿದ್ದರೆ ಅದರಲ್ಲಿ ಮಾರಿ ಸಾಹುಕಾರರ ಸಾಲ ತೀರಿಸುತ್ತಿದ್ದೆ. ಮಾಡಬೇಕು ನನಗೊಂದು ತಿಳಿಯಲಾರ. ಬೇರೆ ದೋಷಗಳು ಕೂಡ ಸಾಹುಕಾರ ಸಾಲ ಕೊಂಡು ಸ್ವಾಮಿ. ಹೀಗಾದರೂ ತಂಗಿಯಲ್ಲಿ ಊರಿಗಿದ್ದಾರೆ. ಅವನ ತಂಗಿಗೆ ಹಣ ಕೇಳಿ ತೆಗೆದುಕೊಂಡು ಬಂದು ಅಷ್ಟೇ ಮಾಡುತ್ತೇನೆ ಭಾರತಿ. ಒಂದು ವೇಳೆ ಅವರು ಹಣ ಕೊಡದಿದ್ದರೆ ಮುಂದೆ ಏನು ಮಾಡುದ್ರಿ? ಒಂದು ವಿಚಾರ ಹುಡುಕಿದರಾಯ್ತು. ತಂಗಿಯಾದವರು ಹಣ ಕೊಡದಿದ್ದರೆ ಒಂದು ವೇಳೆ ಅವರತ್ರ ಹೋಗಿ ಹಣ ಕೊಡಿದ್ರೆ ಮುಂದೆ ಏನು ಮಾಡುವಂತ ಕೇಳಿದಾಗ ಸುಮ್ಮನೆ ನೋಡಿ, ಆ ತಂಗಿ ಹತ್ರ ಹಣ ಕೇಳೋದಂದ್ರೆ ನನಗೆ ಏಕೋ ಅನುಮಾನ ಬರ್ತಾ ಇದೀಗ. ಭಾರತಿ, ತಾಯಿಯ ಆಭರಣವನ್ನು ಮಗಳಿಗೆ ಕೊಡಬೇಕೆಂದು ಪ್ರೀತಿಯಿಂದ ನನ್ನ ತಂದೆ ನಿನ್ನ ಕೊರಳಿಗೆ ಹಾಕಿದರೆ ಕಳೆದುಕೊಂಡು ಬಿಟ್ಟೆಯಾ? ನನ್ನ ಮಾವ ತೀರಿಕೊಳ್ಳಲ್ಲ ಅನ್ನ ಮಾಡಿ ಆದರೂ ಮೈಸೂರಿಗೆ ಹಣ ಕೊಟ್ಟು ಬಿಡೋಣ. ನೋಡು, ನನ್ನ ಮೈನ ವಿದ್ಯಾಭ್ಯಾಸಕ್ಕಿಂತ ಈ ಬಂಗಾರ ಆಸ್ತಿ ಯಾವುದು ಹೆಚ್ಚಿದಲ್ಲ. ಒಟ್ಟಿನಲ್ಲಿ ನನ್ನ ಮೈನ ಓದಿ ದೊಡ್ಡ ಅಧಿಕಾರಿಯಾಗಿ ಬರಬೇಕೆಂಬುದೇ ನನ್ನ ಆಶೆ ಸ್ವಾಮಿ, ನನ್ನ ಆಶೆ. ಭಾರತಿ, ಮಲ್ಲಿಕಾರ್ಜುನ, ಈ ನಮ್ಮ ಬಡತನ ಪರಿಸ್ಥಿತಿ ಹೇಗಿದ್ದರು ಮನೆ? ಸರಿ, ನಮ್ಮ ಈ ಸಂಸಾರವನ್ನು ನೀವೇ ನಮ್ಮನ್ನು ಕಾಪಾಡಬೇಕು ತಂದೆ. ಒಳಗಡೆ ಬರಬೇಕೆಂದು ಕಾಲೇಜ ಬಿಟ್ಟ ಓಡಿ ಬಂದೆ ಭಾರತಿ. ತಡಪಡಿಸಿ ನಿನ್ನನ್ನು ಸೇರಲು ಈಗಿನ ಮಾತನಾಡ್ತಾ ಮೈದುನ ಮೈದುನ ಸಾಕಷ್ಟು ಹಣ ಹಾಳು ಮಾಡಿ ಹಳ್ಳಿಯನ್ನು ಮರೆತು ಕಾಲೇಜು ಹುಡುಗಿಯರ ಜೊತೆ ಚೆಕ್ಕಂದ ಹೊಡೆಯುತ್ತಾ ಸೀಟೆಯಲ್ಲಿ ಮೆರುತ್ತಿದ್ದನಲ್ಲ, ಅವನು ನಿನ್ನ ಮೈದುನ. ಬಹುದಿನಿಂದ ಆಡಿ ಕೂಡಿ ಬೆಳೆಸಿದ ಜಿಂಕೆಯನ್ನು ಮನಬಂದಂತೆ ಹೇಗೆ ಆಡಲು ಬಂದಿರುವ ಇವನು ನಿನ್ನ ರಮಣ. ಏನಪ್ಪ ಬೈದ ನಿನ್ನ ಬಾಯಿಂದ ಎಂತ ಶಬ್ದವೇ? ಈಗಿನ ರಾತ್ರಿಗೆ ಇಂತ ಮಾತನಾಡ್ತಾ ಇದ್ದಿಲ್ಲ, ಬಾಯಿ ಮುಚ್ಚೋ. ಹೇಳಿ ಗಂಡಸು ಮಾತನಾಡಿದ ನೋಡು ಭಾರತಿ. ದೇವರಂತ ಅಣ್ಣನು ನಿಜ, ಆದರೆ ಧರ್ಮರಾಜ ಅವನು ದೇವರಂತ ಮನುಷ್ಯ. ಸುಗ್ರೀವನ ಅಣ್ಣ ವಾಲಿ ಅವನು ದೇವರಂತ ಮನುಷ್ಯ. ಇಂತಿಂತ ಮಹಾಪುರುಷರೇ ತಮ್ಮ ತಮ್ಮಂದರೆ ಹೆಂಡರ ಜೊತೆ ಸರಸವಾಡುತ್ತಿರುವಾಗ ನನ್ನಂತವನ ಪಾಡೇನೋ? ಕಾಮುಕ ಧರ್ಮ ಕಷ್ಟ ಎಲ್ಲಿ ಕಲಿತಿರುವ ನನ್ನ ಗಂಡನಿಗೆ ಅಲ್ಲ ಕಲ್ಲದ ಮಾತನಾಡಿದೆವು. ಶ್ರೀರಾಮನನ್ನು ಕಾಡಿನಲ್ಲಿ ಅಸತ್ಯವಂತ ಸೈನಿಗೆ ಹೊರಟು ಅವನ ಮೇಲೆ ಆ ದುಷ್ಟರ ಏನು ಮಟ್ಟದಲ್ಲಿ ಮುಗಿಲಿದೆ.
ಮೋಸದಿಂದ ವಾಲಿಕಿನ ಛೇದನ ಮಾಡಿದ ಶ್ರೀರಾಮ ಅವನೇ ಅವ ಕನಸು. ತಾನೊಬ್ಬ ಸೂರ್ಯನೆಂಬ ಅವ ಭಾವತನದಲ್ಲಿದ್ದರೆ ತನ್ನ ಹೆಂಡತನ್ನು ಅಷ್ಟು ದಿನ ರಾವಣ ವನದಲ್ಲಿ ಬಿಡುತ್ತಿದ್ದಾನೆ. ಆ ಕಪಿ ಸಾಯವನ್ನು ಏಕೆ ಕೇಳುತ್ತಿದ್ದ ನೋಡು ಭಾರತಿ. ರಾಮಾಯಣ ಮಹಾಭಾರತ ವಿಷಯನ ಸಗದೆ ಬೇಗ ನೀನು ನಾವು ಆಗುವ ದುರಾತ್ಮ ಅನ್ನ ಅತ್ತಿಗೆ ಎಂದರೆ ಹೆತ್ತ ತಾಯಿ ಸಮಾನ. ಅತ್ತಿಗೆ ಮೇಲೆ ಕಾಮದ ಗಂಡು ಹಾಕ್ತಾ ಇದೆಯಲ್ಲ, ನಾಚಾವಲ್ಲ ಈಗಿನ ಹೆತ್ತು ಗಂಡಕ್ಕೆ. ಕಷ್ಟದಲ್ಲಿ ನಿಮ್ಮಣ್ಣ ಕಣ್ಣೀರು ತರುತ್ತಾ ನಿನಗೆ ವಿದ್ಯಾಭ್ಯಾಸ ಕಲಿಸಿ ನನ್ನ ತಮ್ಮ ಅಂತ ಸಾಗಿ ಸಲಹೆ ಕಲಿಸುತ್ತ ತಿಳಿಸಿ ನಿನ್ನನ್ನು ದೊಡ್ಡನ್ನು ಮಾಡಿದೆಲ್ಲ ಗೊತ್ತಾಗಲಿಲ್ಲ ಈಗಿನ ಜನ್ಮಕ್ಕೆ. ಬಾಯಿ ಮುಟ್ಟು ಪ್ರೇಮ, ಬಾಯಿ ಮುಟ್ಟು ಭಾರತಿ. ನಿನ್ನ ಗಂಡನೊಬ್ಬ ನಿಷ್ಠಾವಂತ ವ್ಯಕ್ತಿಯಿಂದ ಯಾವ ಬಾಯಿಂದ ಬರುತ್ತಿರುವೆ. ಇದ್ದ ಆಸ್ತಿಗಳನ್ನು ಒತ್ತಿ ಹಾಕಿ ಹಣ ಎತ್ತಿಕೊಂಡು ತನ್ನ ಒಡ್ಡ ತುಂಬಿಕೊಂಡಿದ್ದಾನೆ ಆ ನಿನ್ನ ಗಂಡ. ತಮ್ಮಂದಿರ ಸಾಲಿ ಕಲಿಸುತ್ತೇನೆಂದು ಸುಳ್ಳು ಸುದ್ದಿ ಜನರಕ್ಕೆ ನೀಗಿತ್ತು. ನಾನು ಸಾಲುಗಾರನ ಮಗನಾಗಿದ್ದೇನೆಂದು ನಮ್ಮ ಮರ್ಯಾದೆಯನ್ನು ಮನಪಾಲು ಹಚ್ಚಿದ್ದಾನೆ ಆ ಚಂದಲ್ಲ ಪಟು ಬರುವುದಲ್ಲ ತುಂಬಿದ ಅಲ್ಲ. ಈ ನೀನು ಮಾತನಾಡ್ತಾ ಇಲ್ಲ, ಕಾಲಯೋಗ ಹರಣಿಗೆ ಮರಣದ ಭೀತಿ ನಾಯಿ ಕಾಳಿಂಗ ರಾಯನಿಗೆ ಖಂಡಿತ ಹೆಣ್ಣಿನ ಸೀರೆ ಕೆಲಸಬೇಕೆಂದು ದ್ರೌಪದಿ ಕೈ ಶಾಸನ ಕಟ್ಟು ವಸ್ತುಸಿಕೊಂಡಾಗಲೇ ಪಾಂಡವರು ಒಳ್ಳೆ ಮನಸ್ಸು ಅನಿಸಿಕೊಂಡರು. ರಾಮಾಯಣದಲ್ಲಿ ಹತ್ತುತ್ತದೆ ರಾವಣ ಸೀತೆಗಾಗಿ ಕಟ್ಟು ವಸ್ತುಸಿಕೊಂಡಾಗಲೇ ಆ ರಾಮ ಒಳ್ಳೆ ಮನುಷ್ಯ ಅನಿಸಿಕೊಂಡ. ಈಗ ಹತ್ತಿಗಂತಿರುವ ನಿನ್ನ ಶೀಲಕ್ಕೆ ನಾ ಕೈ ಹಾಕಿದಾಗ ನಿನ್ನ ಗಂಡ ಒಳ್ಳೆಯ ಮನುಷ್ಯನಾದ. ದೂರ ಸಂಯೋಜನಾತ್ಮ ಇನ್ನೊಂದು ಶಬ್ದ ಮಾತನಾಡ್ರಿ ಕಾಲಗಳು ಫ್ರೀ ಕೈಗೆ ಬರ್ತವೆ. ಒಂದೇ ಒಂದು ನನ್ನ ಕೈ ಹಿಡಿದು ತೆಗೆದು ಆದರೆ ಈ ಸಮಾಜದ ನಿನ್ನ ಪರಾಣದಲ್ಲಿರುವುದು ಖಂಡಿತ. ಸೊನ್ನೆ ಆಕಾರದ ಸಮಾಜ ಭಾರತಿ. ಧರ್ಮದಿಂದ ಬಾಳುತ್ತಿರುವ ಈ ನಿನ್ನ ಸಮಾಜದಲ್ಲಿ ಇಂಥ ಘಟನೆ ನಡೆದು ಹೋಗಿದ್ದಾವೆ ಗೊತ್ತೇ. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಕರಿಸಿದ ಬ್ರಹ್ಮ ತನ್ನ ಮಗಳನ್ನು ಸಂಭೋಗ ಮಾಡಿದ. ಧರ್ಮದ ಹೊರಗೆ ಹೇಳಿದ ಧರ್ಮರಾಯ ತನ್ನ ತಮ್ಮನಿಗೆ ದ್ರೌಪದಿ ಒಡನೆ ಏಕೆ ಸಂಭೋಗ ಮಾಡಿದ. ಪೂಜೆಗೆ ಮೊದಲು ನೆನೆಯುತ್ತಾರೆ ಹಾಳು ಸಂಬಂಧದವರು. ಬಲ್ಲವ ಕತೆ ನೆನಪಿಲ್ಲ. ಓಹೋ ಭಾರತಿ, ಕಣ್ಣಾರು ನೋಡಿದ ವಿಷಯ ಹೇಳಿದ್ರೆ ಕಣ್ಣೀರು ಒರೆಸಿಕೊಳ್ಳಬೇಡ. ಈಗಿನ ಸಮಾಜದಲ್ಲಿ ಮೈಂಡಿನೊಡನೆ ಮೈ ಮರೆತು ಮಾನ ಕ್ಷಣದ ಮಾನ ಅಂತ ಹೇಳುವ ಹೆಣ್ಣುಗಳೇ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನ್ನು ಗಗನದೆತ್ತರ ಹಾರಿಸಿ ಗಂಡನ ಕೈ ಹಿಡಿದ ಗಂಡೋಳ ಬೆರತಿ ಎಂದು ತಾಳಿ ಕಟ್ಟಿಕೊಂಡ ಬಂಡರಂಗೇನೆಷ್ಟಿಲ್ಲ. ನಿನ್ನ ಹಾಳು ಸಮಾಜದಲ್ಲಿ ಕುಂಟ ಗಂಡನಿದ್ದರು ದೇವರನ್ನು ನಂಬದೆ ಅವರನ್ನು ಕೈಬಿಟ್ಟ ಕಪಟ ಸನ್ಯಾಸಿ ಒಡನೆ ತಾವು ಎನಿಸಿಕೊಂಡ ಆಧಾರದ ಹೆಣ್ಣೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ತಾಯಿ ತಂದೆಯರಿಗೆ ಅಣ್ಣ ತಂಗಿಯನ್ನು ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಅಣ್ಣನೊಂದಿಗೆ ತಾಮಸಿಕೊಂಡ ಆಧಾರದ ಹೆಣ್ಣೆಷ್ಟಿಲ್ಲ ಈ ಚಂದ್ರನ ಪ್ರತಿಬಿಂಬ ಈ ತಾಳಿಗಳ ಕೈ ಸರಿಯಾಗುವುದಿಲ್ಲ. ಒಂದು ಹೇಗಿನ ಮೇಲೆ ಅತ್ತಿಗೆ ಅನ್ನೋದು ಒಂದು ಹೇಗಿನ ಮೇಲೆ ಅತ್ಯಾಚಾರ ಮಾಡಲು ಬಂದಿಲ್ಲ. ನಾಚು ಅನ್ನೋದಲೇ ನಿನ್ನ ಜನ್ಮಕ್ಕೆ. ನನ್ನ ಮೈನ ಅಂತ ಹೇಳ್ಕೊಳ್ಳಕ್ಕೆ ನನಗೆ ನಾಚ ಆಗ್ತದೆ. ನನ್ನ ಮೈನೆಲ್ಲ ನೀವು ನಿನಗೆ ಭಾರತಿ ಯಾರ ಕೈಯಲ್ಲಿ ಕಾರಿಗಿನ ಕಣ್ಣಿಗೆ ಬಾರಿಸಿದೆಯಲ್ಲ ಇದರ ಸೇಡಿನ ಪ್ರತಿಫಲ ಕ್ಷಣದಲ್ಲಿ ತಿಳಿದು ಹೋಗಲಿ. ಮೈ ಮೇಲೆ ಎರಗಿ ಹೋಗುವೆ ಆ ನಿಂತ ಮಾಡೋದು ಮಾಡಲ್ಲ ಮಾತಮ್ಮ. ಬಾಯಿ ಮುಚ್ಚು ಚಾಂಡಾಲ. ಅತ್ತಿಗೆ ಅರಿವಿಲ್ಲದೆ ತೋರಿಸ್ತಿರುವ ನಿಮ್ಮ ಅಣ್ಣ ಅತ್ತಿಗೆ ಅರಿವಿಲ್ಲದೆ ನನ್ನ ಬಾಳಿನಲ್ಲಿ ಹುಳಿ ನೀರಿಂದಲೂ ಬಂದಿರಲಿಲ್ಲ. ಅಣ್ಣ ಅವನ
ಇಡೀ ಪ್ರಪಂಚವೇ ಹಳದಿ ಕಾಣುವಂತೆ ನಾನೀಗ ನಿನ್ನ ದೃಷ್ಟಿಯಲ್ಲಿ ಕಾಮುಕೃತಿ ಕಂಡನಲ್ಲವೇ? ನಿನ್ನ ಪಾಪ ಸಾಕ್ಷಿಯಾಗಿ ನಾನು ಅಂತ ಹೀನ ಕಾರ್ಯಕ್ಕೆ ಕೈ ಹಾಕಿದವನಲ್ಲ. ನನ್ನ ಮಾತನ್ನು ನಂಬು. ಹತ್ತಿಗೆ ನನ್ನ ಕಣ್ಣಿಗೊಂದು ಎಲ್ಲ ಹೊಡೆದಳು. ನೀನು ಬಂದು ತಪ್ಪು ತಿಳಿದುಕೊಂಡು ಬಿಟ್ಟೆ. ನಿನಗೆ ನನ್ನ ಮೇಲೆ ಸಂಶಯವಿದ್ರೆ ಈಗಲೇ ಕಟ್ಟು ಸಿಕ್ಕಿಬಿಡು ಸಂತೋಷದಿಂದ ಸಹಿತ ನೋಡೋಣ. ಹೇಗೆ ಬೇಡಿಕೊಂಡ್ರೆ ಹತ್ತಿಗೆ ನನ್ನ ಮಾತನ್ನೇ ನಂಬುದಿಲ್ಲ. ನಾನು ನಿಮ್ಮಿಬ್ಬರಿಗೆ ಬೇಡವಾದ್ರೆ ಈಗಲೇ ನಿಮ್ಮನ್ನು ದೂರಾಗಿ ಬಿಡುತ್ತೇನೆ. ಇಲ್ಲ ಕೆಲಿಸಪ್ಪ ನನ್ನನ್ನು. ನನ್ನ ತಮ್ಮಂದಿರ ಮೇಲೆ ಕೈ ಮಾಡಿದರೆ ಏನಾಗುತ್ತಿದೆ ಎನ್ನುವುದರ ಸ್ವಲ್ಪ ವಿಚಾರವಿದೆ. ತಂದೆ ತಾಯಿಗಳನ್ನು ಕಳೆದುಕೊಂಡು ನನ್ನ ಮಕ್ಕಳಂತೆ ಜೋಪಾನ ಮಾಡುತ್ತೇನೆಂದು ನನಗೆ ಮಾತು ಕೊಟ್ಟು ಇಂದು ಹೊಡೆದು ದೊಡ್ಡವಳಾದ ಆ ದೊಡ್ಡ ರಂಡೆ. ಇರ್ಲಿ ಬಿಡ. ನಾ ಸಣ್ಣ ವಿಷಯಕ್ಕೆ ಎಷ್ಟೊಂದು ಕೂಪಿಸಿಕೊಂಡು ಬಿಟ್ಟೆ. ಅತ್ತಿಗೆ ಅಂದ್ರೆ ನನಗೆ ಹೆತ್ತ ತಾಯಿ ಅಲ್ಲವೇ? ಬುದ್ಧಿ ಮಾತಿಗೊಂದು ಏಟಾಗಿ ಹೊಡೆದ್ರೆ ಬಾಡ್ದು ಮಾಡುವುದೇ. ಇರ್ಲಿ ಬನ್ನಿ ಅತ್ತಿಗೆ ಬಾ ಹೋಗೋಣ. ನನಗೆ ಬುದ್ಧಿವಾದ ಹೇಳುವ ದೊಡ್ಡವಳಾದ ಆ ದೊಡ್ಡ ರಂಡೆ ನಾಡಿನ